ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಯಶ್ರೀ ಅನ್ನು. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ವಿಡಿಯೋದಲ್ಲಿ ರಿಸೆಪ್ಷನ್ ಬ್ರೌಚಸ್ ಮಾಡ್ತಿದ್ದೀವಿ. ಎಲ್ಲ ಒರಿಜಿನಲ್ ಫ್ಲವರ್ಸ್ ಯೂಸ್ ಮಾಡಿ ಮಾಡ್ತಿದ್ದೀವಿ. ಇದು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಹೋಗ್ಬಿಡುತ್ತಾ ಕೈ ಹಾಕಿದ್ರೆ ಇದು ಕಲರ್ ಅಡುಗೆ ಮನೇಲಿ ಹೋಗಿಸ್ಬಿಡ್ತೀನಿ ನಾನು. ರೆಗ್ಯುಲರ್ ಸೈಜಸ್ ಅಂದರೆ ನಾವು ಒಂದಿಷ್ಟು 6.5 to 7 ಇಂಚಸಲ್ಲಿ ಬ್ರೋಚಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ಡಬಲ್ ಮಾಡ್ಕೋತಾ ಇದ್ದೀನಿ ನಾನು. ಡಬಲ್ ಮಾಡಿಕೊಂಡು ಒಂಚೂರು ಕಟ್ ಮಾಡ್ಕೊಳ್ಳೋಣ. ಸ್ಟಾಪ್ ಮಾಡಿ ಡಬಲ್ ಮಾಡಿರೋ ವೈಯರ್ನ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳೋಣ. ಸ್ಟ್ರೆಂತ್ನಿಂಗೆ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡ್ರೆ ಸಾಕು, ಒಂದು 5 to 6 ಟೈಮ್ಸ್. ಬಟ್ ಅದು ಸ್ಟ್ರೇಟಾಗೇ ಇರಬೇಕು ನಿಮಗೆ, ಬೆಂಡಾದಂಗೆ ಎಲ್ಲೂ ಮಾಡಬೇಡಿ. ನೋಡಿ, ಒಂದಿಷ್ಟು ಟ್ವಿಸ್ಟ್ ಮಾಡಿಕೊಂಡ್ರೆ ಸಾಕು. ದಿಸ್ ಇಸ್ ನಥಿಂಗ್ ಬಟ್ ಗ್ರೀನ್ ಟೇಪ್, ಗಮ್ ಟೇಪ್ ಅಂತ ಹೇಳ್ತಾರೆ. ಎಲ್ಲ ಸ್ಟೇಷನರ್ಸಲ್ಲೂ ಅವೈಲೇಬಲ್ ಇದೆ. ಇದು ನಿಮ್ಗೆ ಗೋಲ್ಡ್ ವೈಯರ್ಸ್ ಅಂತ ಹೇಳಿದ್ರೆ ಸಿಗುತ್ತೆ ನಿಮಗೆ. ಸೊ ಇದು ಈ ಕಂಬಿ ಎಲ್ಲೂ ಶಾರ್ಪಾಗಿರುತ್ತೆ, ಎಡ್ಜಸ್ಸು ಚುಚ್ಚಬಾರ್ದು ಅಂತ ನಾವು ಗಮ್ ಟೇಪ್ ರ್ಯಾಪ್ ಮಾಡ್ತಾಯಿದ್ದೀವಿ ಇದ್ರ ಮೇಲೆ. ಈ ಸೈಡ್ ಒಂದು ಉಕ್ಕಿದೆ ಏರ್ಪಿನ್ಸ್ ಹಾಕೋಕ್ಕೆ, ಈ ಸೈಡು ಒಂದು ಉಕ್ ಮಾಡೋಣ ಅಂತ ಸ್ವಲ್ಪ ಬೆಂಡ್ ಮಾಡಿಕೊಂಡು ಮತ್ತೆ ಗ್ರೀನ್ ಟೇಪ್ ರ್ಯಾಪ್ ಮಾಡಿಬಿಡ್ತೀನಿ ಇದ್ರ ಮೇಲೆ. ಸೊ ದಟ್ ನೀವು ಬ್ರೈಡಿಗೆ ಮುಡಿಸುವಾಗ ಎಲ್ಲೂ ಶಾರ್ಪ್ನೆಸ್ ಇರಲ್ಲ ಅವ್ರಿಗೆ, ಎಲ್ಲೂ ಅವ್ರಿಗೆ ಚುಚ್ಚಲ್ಲ, ಮತ್ತು ನಿಮ್ಗೆ ಹೇರ್ಪಿನ್ ಹಾಕೋಕ್ಕೆ ಯೂಸ್ ಆಗಿರುತ್ತೆ ಅನಿಸುತ್ತೆ. ರೆಡಿ ಆದಾಗ ಇದ್ರದ್ದು ಬೇಸ್ ಹೆಂಗಿರುತ್ತೆ ಅಂದರೆ, ನಿಮ್ಮ ಬ್ರೋಚಸ್ ಬೇಸು ಎರಡು ಕಡೆ ಉಗ್ಸಿರುತ್ತೆ. ಮುಡಿಸುವಾಗ ನಿಮ್ಗೆ ತುಂಬ ಈಸಿ ಆಗುತ್ತೆ. ಒಂದು ಯು ಪಿನ್ಸಲ್ಲಿ ಮುಡಿಸ್ಬೋದು, ಹೇರ್ ಪಿನ್ಸಲ್ಲಿ ಮುಡಿಸ್ಬೋದು. ಇದನ್ನೇ ಏನಾದರೂ ಸ್ವಲ್ಪ ದೊಡ್ಡದು ಮಾಡಿ ಮುಹೂರ್ತಮ ಮಾಡ್ತಾಯಿದ್ದೀರಾ ಅಂದಾಗ ಇಲ್ಲಿ ದಾರನೂ ಕಟ್ಕೋಬೋದು ನೀವು. ರೈಟ್, ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಬ್ರೌಚಸ್ಗೆ ಒಂದು ಥ್ರೆಡ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು ಹೂವು ಕಟ್ಟೋ ಥರ ಮಾಡ್ತಾಯಿದ್ದೀನಿ. ನಾನು ಈ ಬ್ರೋಚಸ್ಗೆ ಇವತ್ತು ಯೂಸ್ ಮಾಡ್ತಾ ಇರೋ ಫ್ಲವರ್ಸ್ ಅಂದರೆ ಆರ್ಕಿಡ್ಸ್ ಮಾಡ್ತಾಯಿದ್ದೀನಿ. ಆರ್ಕಿಡ್ಸ್ನ ನಾನು ಕಲರ್ ಕಸ್ಟಮೈಸ್ ಮಾಡಿದ್ದೀನಿ, ಪಿಂಕ್ ವಿತ್ ಎಲ್ಲೋ ಅಂತ. ಇದು ಬೇಬೀಸ್ ಬ್ರೆತ್ ಅಂತಲೂ ಅಂತಾರೆ, ಜಿಪ್ಸಿ ಅಂತಲೂ ಅಂತಾರೆ. ಇದನ್ನು ಗೋಲ್ಡಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಇದು ವೈಟ್ ಸ್ಯಾಂಟಿನಿಯಾ ಅಂತ ಫ್ಲವರ್ಸ್. ಇದು ಇನ್ ಬಿಟ್ವೀನಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬ್ಯೂಟಿಫುಲ್ಲಾಗಿ ಬ್ರೋಚಸ್ ಮಾಡೋಣ ಬ್ರೈಡ್ಗೆ, ರಿಸೆಪ್ಷನ್ಗೆ. ಸ್ಟಾರ್ಟ್ ಮಾಡೋಣ. ಈ ಜಿಪ್ಸಿನ ಸ್ಮಾಲ್ ಬಂಚಸ್ ಮಾಡ್ಕೋತಾ ಇದ್ದೀನಿ ನಾನು. ಸ್ಮಾಲ್ ಬಂಚಸ್ ಮಾಡ್ಕೋತೀನಿ. ಯಾವಾಗ ನಾವು ಬಂಚಸ್ ಮಾಡ್ಕೊಂಡಾಗಲೂ ಅದು ಆಲ್ಮೋಸ್ಟ್ ಈಕ್ವಲ್ ಆಗಿರ್ಬೇಕು. ಹಿಂಗೆ ಜೋಡಿಸ್ಕೊಂಡಾಗ ಒಂದು ಕ್ಯೂಟಾಗಿ ಒಂದು ಸ್ಮಾಲ್ ಬಂಚಸ್ ಇದ್ದರೆ ನಿಮ್ಮ ಬ್ರೋಚಸ್ಸು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಆರ್ಗನೈಸ್ ಮಾಡ್ಕೊಳ್ಳೋಕೆ ಚೆನ್ನಾಗಿ ಮಾಡ್ಕೊಳ್ಳಿ, ಇದು ಈಕ್ವಲ್ ಆಗಿರಲಿ. ನೋಡಿ, ಈ ಬೇಸ್ ಮೇಲೆ ಇಟ್ಕೊಂಡು ಹೆಂಗೂ ಥ್ರೆಡ್ ಅಟ್ಯಾಚ್ ಮಾಡಿದ್ದೀವಿ. ಹೂವು ಕಟ್ಟಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಹಿಂಗೆ ಸುತ್ತಬಿಟ್ಟು ಇಟ್ಬಿಟ್ಟು ಮಾಡ್ಬೋದು ನೀವು. ಹೂವು ಕಟ್ಟಕ್ಕೆ ಬರುತ್ತೆ ಅಂದರೆ ಒಂದು ನಾಟ್ ಮಾಡ್ಕೋಬೋದು ನೀವು. ನೋಡಿ, ನಿಮ್ಮ ಬಂಚಸ್ ಹೆಂಗಿರಬೇಕು ಅಂತಂದರೆ, ಲಾಸ್ಟಲ್ಲಿ ಬ್ರೋಚಸ್ ಚೆನ್ನಾಗಿರ್ಬೇಕಂದ್ರೆ ಬಂಚಸ್ ಇದು ಮಾಡಿರೋದು ಚೆನ್ನಾಗಿರಬೇಕು. ತುಂಬ ಬೇಬೀಸ್ ಬ್ರೆತ್ ತೊಗೋಬಾರ್ದು, ಮಿನಿಮೈಸ್ ಆಗಿ ತೊಗೊಂಡ್ರೂ ಸಾಕು ನಿಮಗೆ. ಸೆಕೆಂಡ್ ಟೈಮ್ ಸ್ವಲ್ಪ ಇಡ್ತಾಯಿದ್ದೀನಿ ನಾನು. ಫಸ್ಟ್ ಟೈಮೇ ತುಂಬ ದಪ್ಪ ಇಡಲ್ಲ. ಫಸ್ಟ್ ಸ್ವಲ್ಪ 2 ಸರಿ ಇಟ್ಟಾಗ ಏನಾಗುತ್ತೆ, ಅದು ಚೆನ್ನಾಗಿ ಕಾಣುತ್ತೆ ನಿಮಗೆ. ನಾನು ಇವಾಗ ಒಂದು ಆರ್ಕಿಡ್ಸ್ ಫ್ಲವರ್ನ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಆರ್ಕಿಡ್ಸ್ ಫ್ಲವರ್ನ ನಾನು ನೋಡಿ ಹಿಂಗೆ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಲಾಸ್ಟಲ್ಲಿ ಟೈ ಮಾಡೋಕ್ಕಿಂತನೂ ಸ್ವಲ್ಪ ಒಳಗೋಗಿ ಟೈ ಮಾಡಿದಾಗ ಆ ಫ್ಲವರ್ ಬೆಂಡ್ ಆಗಲ್ಲ, ಕಾಣಿಸ್ಬೋದು ಅನಿಸುತ್ತೆ. ನೀವೇನಾದರೂ ಇಲ್ಲಿ ತುದಿಲಿ ಮಾಡಿದ್ರೆ ಹೂವು ಬಗ್ಗತ್ತೆ. ಸೊ ಒಂಚೂರು ಒಳಗೋಗಿ ಇಲ್ಲಿ ಟೈ ಮಾಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ, ಅದು ಹೂವು ಚೆನ್ನಾಗಿ ಕಾಣುತ್ತೆ ನಿಮಗೆ. ರೈಟ್, ನೆಕ್ಸ್ಟ್ ಬ್ರೋಚಸ್ ಮಾಡುವಾಗ ಒಂದು ಫ್ಲವರ್ ಇಟ್ಟು ಈಗ ಜಿಪ್ಸಿ ಇಟ್ಟು ಕಂಟಿನ್ಯೂ ಮಾಡ್ಬೋದು. ಅದು ಬೇಸಿಕ್ ಟೆಕ್ನಿಕ್ ಆಗುತ್ತೆ. ನಾವು ಸ್ವಲ್ಪ ಕಾಂಪ್ಲಿಕೇಟೆಡಾಗಿ ಹೇಳ್ಕೊಡ್ತಿದ್ದೀನಿ. ನನಗೆ ಈ ಫ್ಲವರ್ ಸುತ್ತನೂ ಜಿಪ್ಸಿ ಬೇಕು ಅಂದ್ಕೊಂಡು ಸ್ವಲ್ಪ ನೋಡಿ ನಾನು ಹಿಂಗೆ ಇಡ್ತಾಯಿದ್ದೀನಿ. ನೀವು ನೋಡುವಾಗ ಫ್ಲವರ್ಸ್ನ ಇದೆಲ್ಲ ಸರಿ ಮಾಡಿಕೊಂಡು ಈಗ ಮಾಡಿದಾಗ ನಿಮಗೆ ಒಂದು ಫ್ಲವರ್ ಸುತ್ತನೂ ನಿಮ್ಗೆ ಬೇಬೀಸ್ ಬ್ರೆತ್ ಬರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ತುಂಬ ಮಿನಿಮೈಸ್ ಬೇಬೀಸ್ ಬ್ರೆತ್ ಯೂಸ್ ಮಾಡಿ. ತುಂಬ ದಪ್ಪ ತೊಗೊಂಡ್ರೆ ಬ್ರೋಚಸ್ಸೇ ನಿಮಗೆ ತುಂಬ ದಪ್ಪ ಅನಿಸ್ಬಿಡುತ್ತೆ. ತೊಗೊಳ್ಳುವಾಗ ಒಂದು ಸ್ವಲ್ಪ ಚೂರು ನೋಡಿಕೊಂಡು ಸ್ವಲ್ಪ ತಿನ್ನಾಗೆ ತೊಗೊಳ್ಳಿ ಬೇಬೀಸ್ ಬ್ರೆತ್ನ. ತುಂಬ ದಪ್ಪ ಬೇಡ, ತುಂಬ ದಪ್ಪ ತೊಗೊಂಡ್ರೆ ಚೆನ್ನಾಗಿ ಕಾಣಲ್ಲ. ನೋಡಿ, ಅರೇಂಜ್ ಮಾಡ್ಕೊಳ್ಳುವಾಗ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ. ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತ ಹೇಳಿ ನಾನು ಸ್ವಲ್ಪ ನೋಡಿರಿ ಇದು ಫಾಲಿಂಗ್ ಆಗಿ ಬಿಡ್ತಾಯಿದ್ದೀನಿ ನಾನು. ಸ್ವಲ್ಪ ತುಂಬ ಕೆಳಗೂ ಇಡ್ತಾಯಿಲ್ಲ, ಫ್ಲವರ್ಸ್ ಮೇಲೆ ಸ್ವಲ್ಪ ಬೇಬೀಸ್ ಬ್ರೆತ್ ಬರೋಂಗೆ ನಾನು ಇಡ್ತಾಯಿದ್ದೀನಿ. ಈಗ ಇದೇ ಪ್ರೊಸೀಜರ್ನ ನೆಕ್ಸ್ಟ್ ಫ್ಲವರ್ಸ್ ಇಟ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆ ಕಡೆ ಈ ಕಡೆ ಸ್ವಲ್ಪ ಫ್ಲವರ್ಸ್ ಕೊಟ್ಟಾಗ, ಬೇಬೀಸ್ ಬ್ರೆತ್ ಕೊಟ್ಟಾಗ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ನಿಮ್ಮ ಬ್ರೋಚಸ್. ನೋಡಿ, ನಾನೆಲ್ಲ ತುಂಬ ಲಿಟಲ್ ಬಿಟ್ಸ್ ಆಫ್ ಇದು ತಗೊಳ್ತಾ ಇದ್ದೀನಿ ನಾನು.
ನಾನೊಂದು ವೈಟ್ ಸ್ಯಾಂಟೇನಿಯಾ ಫ್ಲವರ್ಸು ಹಾಕ್ತಾಯಿದ್ದೀನಿ ಜೊತೆಲಿ. ಸ್ವಲ್ಪ ಜಿಪ್ಸೋಪ್ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಬೇಬಿ ಸ್ಪ್ರೆತ್ ಅಂತಲೂ ಹೇಳ್ಬೋದು, ಜಿಪ್ಸಿ ಅಂತಲೂ ಹೇಳ್ಬೋದು. ನಾನೊಂದು ಸ್ಪ್ರೇ ಮಾಡಿರೋ ಪಿಂಕ್ ಆರ್ಕಿಡ್ಸ್ ಮಾಡ್ತಾಯಿದ್ದೀನಿ ಈಗ. ನಾನು ಸೇಮ್ ರಿಪೀಟ್ ಮಾಡ್ತಾ ಹೋಗ್ತೀನಿ. ಬ್ರೋಚಸ್ ಫಿನಿಶ್ ಆಗೋ ತನಕ ಸೇಮ್ ಈಗ ಜಿಪ್ಸಿ ಸ್ವಲ್ಪ ಈ ಕಡೆ ಆ ಕಡೆ ಆ್ಯಡ್ ಆನ್ ಮಾಡ್ತಾ ಸೇಮ್ ನಾನೇನು ನಿಮ್ಗೆ ಫಸ್ಟ್ ಪ್ರೊಸೀಜರ್ ಸ್ಟೆಪ್ಸಲ್ಲಿ ಹೇಳ್ಕೊಟ್ನೋ ಅದನ್ನೇ ರಿಪೀಟ್ ಮಾಡಿ ಈ ಬ್ರೋಚಸ್ನ ಫಿನಿಶ್ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ನನ್ನ ಫ್ಲವರಲ್ ಆರ್ಟಲ್ಲಿ ಬಿಗಿನರ್ಸ್ ಆಗಿದ್ದರೆ ಇದನ್ನೇನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. 1-2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಪರ್ಸ್ನಲ್ ಯೂಸ್ಗೆ ನೀವು ಮನೆಯಲ್ಲೇ ಮಾಡ್ಕೋಬೋದು. ಸ್ವಲ್ಪ ಫ್ಲವರ್ಸು ನೀವೇನು ಮಾರ್ಕೆಟ್ಗೆ ಹೋಗಿ ತೊಗೊಂಬರ್ಬೇಕು ಅಂತ ಏನಿಲ್ಲ. ನಿಮ್ಮ ಪಕ್ಕದಲ್ಲಿ ಬೊಕ್ಕೆ ಶಾಪ್ಸ್ ಇರುತ್ತಲ್ವ, ಅವ್ರ ಹತ್ರನೂ ನೀವು ಒಂದು ಸ್ವಲ್ಪ ನಾನು ಬಿಗಿನರ್ ಕಲಿತಾ ಇದ್ದೀನಿ ಅಂದರೆ ಸ್ವಲ್ಪ ಕೊಡ್ತಾರೆ. ಅದನ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಇದ್ರ ಪ್ರೈಸಿಂಗ್ ನೀವೇನ ಬ್ರೈಡಲ್ಲಿ ಕೊಡ್ತೀನಿ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಮಾಡಿ ಅಂದರೆ ಆರಾಮ್ಸೆ ನೀವು 500 ರೂಪೀಸ್ ತನಕ ಈ ಬ್ರೋಚಸ್ಗೆ ಚಾರ್ಜ್ ಮಾಡ್ಬೋದು. ಯಾಕೆ ಪ್ರೈಸಿಂಗು ಹೇಳ್ತಿದ್ದೀನಿ ಅಂತಂದರೆ ಆ್ಯಕ್ಚುಲಿ ನೀವು ಕಲ್ತ ಮೇಲೆ ಏನಾದರೂ ಅರ್ನ್ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅವ್ರ ಪ್ರೈಸಿಂಗು ಕಷ್ಟ ಆಗುತ್ತೆ. ಎಷ್ಟು ಹೇಳ್ಬೋದು, ಎಷ್ಟು ಹೇಳಿದ್ರೆ ತೊಗೋತಾರೆ ಅಂತ ಒಂದು ಐಡಿಯಾ ಇರಲ್ಲ. ಸೊ ಅಂಥವ್ರಿಗೋಸ್ಕರ ನಾನು ಇದನ್ನು ಪ್ರೈಸಿಂಗ್ ಹೇಳ್ತಾ ಇದ್ದೀನಿ. ತರುವಾಗ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ತಂದ್ಕೊಂಡ್ರೆ ಸಾಕು. ತುಂಬ ಇನ್ವೆಸ್ಟ್ ಏನು ಮಾಡೋದು ಬೇಡ. 1-2 ಕಲರ್ ಇಟ್ಕೊಂಡ್ರೆ ಸಾಕು. ನಾವಿವತ್ತು ಫ್ಲವರ್ಸ್ಗೆ ಯೂಸ್ ಮಾಡಿರೋ ಸ್ಪ್ರೇ ನೇಮ್ ಬಂದು ಕೋಬೆ ಸ್ಪ್ರೇ ಅಂತ ನೀವು ನೋಡಿರ್ಬೋದು. ಆ್ಯಕ್ಚುಲಿ ನಾನು ಸಜೆಸ್ಟ್ ಮಾಡ್ತೀನಿ ಈ ಕಂಪನಿನ. ಇದು ಸ್ವಲ್ಪ ಮೈಲ್ಡಾಗಿರುತ್ತೆ ಅದ್ರದ್ದು ಸ್ಮೆಲ್ಲು, ಅಷ್ಟು ಹಾರ್ಶ್ ಆಗಿರಲ್ಲ. ನಮಗೇನೋ ಒಂದು ಟೈಮ್ ಕಲರ್ ಸಿಗಲ್ಲ ಅಂತ ಬೇರೆ ಸ್ಪ್ರೇನೂ ತೊಗೋತೀವಿ. ಆ ಕಂಪನಿ ಸ್ಪ್ರೇ ಸ್ಮೆಲ್ ಬಂದು ಸ್ವಲ್ಪ ಅಷ್ಟು ಇದಾಗಿರಲ್ಲ, ಮೈಲ್ಡಾಗಿರಲ್ಲ. ಸೊ ಆಲ್ಮೋಸ್ಟ್ ನನ್ನ ಸಜೆಷನ್ ಆ್ಯಸ್ ಎ ಫ್ಲೋರಿಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ಕೋಬಿ ಇಸ್ ದ ಬೆಸ್ಟ್ ಬ್ರ್ಯಾಂಡ್. ಯು ಕ್ಯಾನ್ ಗೋ ಫಾರ್ ಇಟ್. ಒಂದು ನೇಲ್ ಪಾಲಿಶ್ ಅಷ್ಟೇ ನಿಮ್ಗೆ ಸ್ಮೆಲ್ ಬರುತ್ತದು. ಸೊ ಆರಾಮ್ಸೆ ನೀವು ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಕೀಪ್ ಆನ್ ಪ್ರಾಕ್ಟೀಸಿಂಗ್ ಅಷ್ಟೇ. ಇವತ್ತು ನೋಡಿದ್ದೀರಲ್ವ, ಏನಾನ ಡೌಟ್ಸ್ ಇದ್ದರೆ ನನ್ನ ಕಮೆಂಟಲ್ಲೂ ಕೇಳ್ಬೋದು ನೀವು. ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಏನಾದರೂ ಫ್ಲೋರಿಸ್ಟ್ ಆಗಬೇಕು ಅಂತ ಇಷ್ಟ ಇದ್ದರೆ ಪ್ರಾಕ್ಟೀಸ್ ಮಾಡಿ. ನೋಡಿದ್ದು ನಾನಂತೂ ಇನ್ ಡೀಟೇಲಿಂಗಲ್ಲೇ ಕೊಟ್ಟಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಪೂರ್ತಿ ಬ್ರೋಚಸ್ ಆಗೋ ತನಕನೂ ವೀಡಿಯೋ ಸ್ಟಾಪ್ ಮಾಡಿಲ್ಲ ನಾವು. ಆರಾಮಾಗಿ ನೋಡಿ. ನಿಮ್ಗೆ ಏನಾರ ಸ್ವಲ್ಪ ಡೌಟ್ಸ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಏನಾದರೂ ಫ್ಲೋರಲ್ಲೇ ಬೇರೆ ಏನಾದರೂ ರಿಲೇಟೆಡ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಮಾಡಿ ಪೋಸ್ಟ್ ಮಾಡ್ತೀನಿ. ಈಗ ನಾವು ಎಂಡ್ ಮಾಡ್ತಿದ್ದೀವಿ. ಎಂಡ್ ಮಾಡುವಾಗ ನೋಡಿ ಬೇಬಿ ಸ್ಪ್ರೆತ್ ತೊಗೊಂಡೆ ಲೇಟೆಸ್ಟಾಗಿ ಇಟ್ಟು ಇಲ್ಲಿ ಎಂಡಿಂಗಲ್ಲಿ ಸ್ವಲ್ಪ ಟೈಟಾಗಿ ಫಿನಿಷ್ ಮಾಡ್ಕೊಳ್ಳೋಣ ಇದನ್ನು. ಆ್ಯಕ್ಚುಲಿ ನಾನು ಇದನ್ನು ಕಲರ್ ಕಸ್ಟಮೈಸ್ ಏನಂತ ತೊಗೊಂಡಿದ್ದೀನಿ ಅಂದರೆ ಕ್ಲೈಂಟ್ ಸ್ಯಾರಿ ರೇಷ್ಮೆ ಸೀರೆ ಪಿಂಕು ಮತ್ತು ಎಲ್ಲೋ ಇದೆ ಅಂತ, ಬಾಡಿಯಲ್ಲಿ ಪಿಂಕ್ ಇದ್ದು ಪಲ್ಲುಲಿ ಎಲ್ಲೋ ಇದೆ ಅಂತ ತೊಗೊಂಡಿದ್ದೀನಿ. ಮತ್ತು ಹೇಗೂ ರೇಷ್ಮೆ ಸೀರೆಯಲ್ಲಿ ಗೋಲ್ಡ್ ಇದ್ದೇ ಇರುತ್ತೆ ಜರಿ. ಸೊ ಅದಕ್ಕೆ ಬೇಬಿ ಸ್ಪ್ರೆತ್ನ ಗೋಲ್ಡ್ ಮಾಡ್ಕೊಂಡಿದ್ದೀನಿ. ಫ್ಲವರ್ಸ್ನ ಕಲರ್ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಂಡಿಂಗ್ನ ಸ್ವಲ್ಪ ಎಲ್ಲ ನೀಟಾಗಿ ಟ್ರಿಮ್ ಮಾಡಿಬಿಡೋಣ, ಯಾಕಂದರೆ ಸ್ವಲ್ಪ ನೀಟಾಗಿ ಕಾಣುತ್ತದು. ಓಕೆ ನೋಡಿ, ಬ್ಯೂಟಿಫುಲ್ ಆಗಿರೋ ಬ್ರೌಚ್, ರಿಸೆಪ್ಷನ್ ಬ್ರೌಚಸ್ಸು ಸ್ಯಾರಿ ಕಲರ್ ಕಸ್ಟಮೈಸ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಬೇಸಿಕ್ಕಾಗಿ ಮಾಡಿದ್ದೀವಿ ನಾವು. ಇದಕ್ಕಿಂತ ಚೂರು ಏನಾದರೂ ಮಾಡ್ಬೋದು ಅಂದರೆ ಹ್ಯಾಂಗಿಂಗ್ಸ್ ಏನಾದರೂ ಇದಕ್ಕೆ ಹಾಕ್ಬೋದು, ಜುಮ್ಕಾಸು ಏನಾದರೂ ಇನ್ನೂ ರಿಚಾಗಿ ಕಾಣಿಸುತ್ತೆ. ನಾನು ಅದನ್ನೆಲ್ಲ ಹ್ಯಾಂಗಿಂಗೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನಿಮ್ಮದು ಇವಾಗ ಬ್ರೋಚಸ್ದು ಫೈನಲ್ ಲುಕ್ಕು ಈಗ ಕಾಣ್ತಿದೆ. ಈಗ ಮುಡಿಸುವಾಗ ಇದು ಹ್ಯಾಂಗಿಂಗ್ಸು ಎಲ್ಲ ಸೇರಿಸಿ ಇಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಹ್ಯಾಂಗಿಂಗ್ಸ್ನ ಯಾವ ಕಲರಲ್ಲಿ ಬೇಕಾದರೂ ಹಾಕ್ಬೋದು. ನಾನು ನೋಡಿ ಇವಾಗ ತೋರಿಸ್ತಿದ್ದೀನಿ ನಿಮಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಇದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಹ್ಯಾಂಗಿಂಗ್ಸ್ ಬೇರೆ ಇದು ಮಾಡ್ಬೋದು. ಓಕೆ, ಬ್ರೋಚಸ್ದು ಫೈನಲ್ ಲುಕ್ಕಿಂಗ್ ಬಂದಿದೆ. ನಾನು ಆ್ಯಕ್ಚುಲಿ ಈ ಬ್ರೋಚಸಲ್ಲಿ ಏನು ಕಲರ್ಸ್ ಯೂಸ್ ಮಾಡಿದ್ದೀನೋ ಅದನ್ನೇ ನಾನು ಇಲ್ಲೂ ಕಲರ್ ಕಸ್ಟಮೈಸ್ ಮಾಡಿದ್ದೀನಿ. ನಿಮಗೆ ಹೆಂಗೆ ಇಷ್ಟನೋ ಹಾಗೆ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಪ್ರೊಸೀಜರ್ ನಾನು ಹೇಳ್ಕೊಟ್ಟಿರೋದು. ಇದರಲ್ಲಿ ಇನ್ನೂ ಚೆನ್ನಾಗೂ ಮಾಡ್ಕೋಬೋದು ನೀವು. ನೋಡಿ, ನಾನು ನಿಮ್ಗೆ ಇದನ್ನು ಹೆಂಗೆ ಮುಡಿಸ್ಬೋದು ಅಂತ ತೋರ್ಸೋಕ್ಕೆ ನಿಮಗೊಂದು ಮುಡಿಸಿ ತೋರಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ಗೆ. ನೀವು ಮುಡಿಸುವಾಗ ಹಿಂಗೆ ಮುಡಿಸಿದ್ರೆ ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ. ಓಕೆ, ಒಂದು ಶಾರ್ಟ್ ನೋಡಿ ಬ್ರೌಚಸ್ ಕಂಪ್ಲೀಟ್ ಮಾಡಿದ್ದೀರಾ. ಅದು ನಿಮ್ಮ ಕ್ಲೈಂಟ್ ಏನಾದರೂ
ಇದು ಆರ್ಡರ್ ಕೊಟ್ಟಾಗ ನಿಮಗೆ ಬರೀ ಬ್ರೋಚಸ್ ಕೊಟ್ಟರೆ ಸಾಕಾಗಲ್ಲ. ಅದ್ರ ಜೊತೆಗೆ ನೀವು ಏನು ಫ್ಲವರ್ಸ್ ಬ್ರೋಚಸಲ್ಲಿ ಯೂಸ್ ಮಾಡಿರ್ತೀರೋ ಈ ಥರ ಒಂದು 4 ಫ್ಲವರ್ಸ್ ಸ್ಟಿಕ್ಸ್ ರೆಡಿ ಮಾಡಿಕೊಡ್ಬೇಕು ಅವ್ರಿಗೆ. ಸೊ ದಟ್ ಏರ್ ಸ್ಟೈಲ್ ಮಧ್ಯೆ ಅವರು ಡಿಸೈನ್ ಮಾಡ್ಕೊತಾರೆ. ಯಾವ ಫ್ಲವರ್ಸ್ ಯೂಸ್ ಮಾಡಿದಿರೋ ಆ ಫ್ಲವರ್ಸ್ನ ಕೊಡ್ಬೋದು, ನೀವು ಇಟ್ಕೊಡ್ಬೋದು. ಸಮಥಿಂಗ್ ಇವಾಗ ನಾನು ಅದರಲ್ಲಿ 3 ಟೈಪ್ಸ್ ಆಫ್ ಫ್ಲವರ್ಸ್ ಯೂಸ್ ಮಾಡಿದ್ದೀನಿ ನಾನು. ಯಾವ ಫ್ಲವರ್ಸಲ್ಲಾದರೂ ಪೋಲನ್ಸಿ ಸ್ಟಿಕ್ಸ್ ಕೊಡ್ಬೋದು ನಾವು ಬ್ರೋಚಸಲ್ಲಿ. ಇಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ನೀವು ಆರ್ಕಿಡ್ ಸ್ವಲ್ಪ ದೊಡ್ಡದಾಗತ್ತೆ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ವೈಟ್ ಸ್ಯಾಂಟೇನಿಯಾ ಫ್ಲವರ್ಸ್. ಯಾವ ಫ್ಲವರ್ಸ್ ನಾವು ಬ್ರೋಚಸಲ್ಲಿ ಯೂಸ್ ಮಾಡಿದ್ದೀವೋ ಅದನ್ನು ತೊಗೊಳ್ತೀವಿ ನಾವು. ಒಂದು ಬೇಬಿ ಸ್ಪ್ರೆಡ್ ಜೊತೆ ನಾರ್ಮಲಿ ಹಿಂಗೆ ಕೊಡ್ತಾರೆ, ನೋ ಪ್ರಾಬ್ಲಮ್. ಬಟ್ ಒಂದೇನಂತಂದರೆ ಸ್ವಲ್ಪ ಇನ್ನೊಂಚೂರು ಪ್ರೊಫೆಷನ್ ಆಗಿ ನಾವು ಇದಕ್ಕೊಂಚೂರು ಗ್ರೀನ್ ಟೇಪ್ ರ್ಯಾಪ್ ಮಾಡಿಕೊಟ್ಟಾಗ ಇನ್ನೂ ಪ್ಲೆಸೆಂಟ್ ಆಗಿರುತ್ತೆ ಸ್ವಲ್ಪ ನೋಡುವಾಗ. ಸೊ ಈ ಥರ ಪೀಸಸ್ನ ನೀವು 4 ಪೀಸಸ್ ಕೊಡಬೇಕು ಆ್ಯಕ್ಚುಲಿ ಆ ಬ್ರೋಚಸ್ ಜೊತೆ. ಇನ್ ಕೇಸ್ ನಿಮ್ಮ ಕ್ಲೈಂಟ್ ಏನಾದರೂ ಲಾಂಗ್ ಇಯರ್ಸ್ ಇದೆ, ಇನ್ ಕೇಸ್ ಅವ್ರು ಕೇಳಿದಾಗ ಇಲ್ಲ ನಾನು ಲಾಂಗ್ ಇಯರ್ ಇರೋದ್ರಿಂದ ನಂಗೊಂದು 6 ಪೀಸಸ್ ಕೊಡಿ ಅಂತ ಅವ್ರು ಏನಾದರೂ ಮೊದಲೇ ಹೇಳಿದರೆ ಯು ಕ್ಯಾನ್ ಗೋ ಫಾರ್ ಇಟ್. ಇಲ್ಲ ಅಂದರೆ ನಾರ್ಮಲಿ ಅವ್ರು ಏನೂ ಹೇಳಿಲ್ಲ ಅಂದರೆ 4 ಪೀಸಸ್ ಈ ಥರ ಮತ್ತು ಆ ಬ್ರೋಚಸ್ ಯು ಕ್ಯಾನ್ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಫಿನಿಶಿಂಗ್ ಕೊಟ್ಟಂಥ ಟೈಮಲ್ಲಿ 450 to 500 rupees ನೀವು ಚಾರ್ಜ್ ಮಾಡ್ಬೋದು. ನಿಮಗೇನಾದರೂ ಇದೇ ಥರ ಫ್ಲಾರಲಲ್ಲಿ ಇನ್ನೇನಾದರೂ ನಿಮಗೆ ಕಲ್ತ್ಕೋಬೇಕು ಅಂತ ಇದ್ದರೆ, ಕೇಳಬೇಕು ಅಂತ ಇದ್ದರೆ ಖಂಡಿತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ನೀವು ಏನು ಕೇಳಿರ್ತೀರೋ ಅದ್ರ ಜೊತೆ ಬರ್ತೀನಿ. ಓಕೆ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ. ಥ್ಯಾಂಕ್ ಯು ಸೋ ಮಚ್.